ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡಬೇಕು ಅಂತೇನೋ ಅಂದ್ಕೊಂಡಿದ್ದೀರಿ, ಆದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಮೆಥಡಿಂದ ಸ್ಟಾರ್ಟ್ ಮಾಡಬೇಕು, ನಾನು ಜಾಬ್ಗೆ ಹೋಗ್ತಾ ನನ್ನ ಟ್ರೇಡಿಂಗನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕನ್ಫ್ಯೂಷನಲ್ಲಿದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಈ ವಿಡಿಯೋದಲ್ಲಿ ನೀವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡೋದಾದರೆ ಯಾವ ಮೆಥಡ್ ನಿಮಗೆ ಬೆಸ್ಟ್ ಆಗುತ್ತೆ, ಆ ಮೆಥಡನ್ನು ನೀವು ಯಾವ ರೀತಿ ಜಾಬ್ಗೆ ಹೋಗ್ತಾ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗಿರುವಂಥ ಬೆಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಸ್ವಿಂಗ್ ಟ್ರೇಡಿಂಗ್. ಏನು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳಿದ್ರೆ, ಸ್ಟಾಕ್ಗಳಲ್ಲಿ ಶಾರ್ಟ್ ಟರ್ಮಲ್ಲಿ ಆಗುವಂಥ ಮೂವನ್ನು ಕ್ಯಾಚ್ ಮಾಡಲಿಕ್ಕೆ ಮಾಡುವಂಥ ಟ್ರೇಡಿಂಗನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವುದೊಂದು ಸ್ಟಾಕ್ 100ರಿಂದ 200ಕ್ಕೆ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ. ಆ 100ರಿಂದ 200 ಜರ್ನಿ ಪ್ರತಿದಿನ ಸ್ಟಾಕ್ ಅಪ್ ಹೋಗ್ತಾ ಇರೋದಿಲ್ಲ. 100ರಿಂದ 120ಕ್ಕೆ ಹೋಗ್ಬೋದು, ಅಲ್ಲಿಂದ ಒಂದಷ್ಟು ಡೌನ್ ಬಂದು 110ಕ್ಕೆ ಬರ್ಬೋದು, 110ರಿಂದ ಅಗೈನ್ 140ಕ್ಕೆ ಹೋಗ್ಬೋದು, ಅಲ್ಲಿಂದ ಅಗೈನ್ 130ಕ್ಕೆ ಬರ್ಬೋದು, 130ರಿಂದ ಅಗೈನ್ 170ಕ್ಕೆ ಹೋಗ್ಬೋದು. ಈ ರೀತಿ ಒಂದು ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾ ಇರುತ್ತೆ. ಈ ಅಪ್ ಆ್ಯಂಡ್ ಡೌನ್ ಮೂಮೆಂಟಲ್ಲಿ ನಾವು ನಮ್ಮ ಸೆಟಪ್ಪನ್ನು ಐಡೆಂಟಿಫೈ ಮಾಡಿಕೊಂಡು ನಾವು ಶಾರ್ಟ್ ಟರ್ಮಲ್ಲಿ ಎಂಟ್ರಿ ಆಗಿ ಎಕ್ಸಿಟ್ ಆಗೋದನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಹಾಗಾದರೆ ನಮಗೆ ಸ್ವಿಂಗ್ ಟ್ರೇಡಿಂಗ್ ಯಾಕೆ ಬೆಸ್ಟ್ ಮೆಥಡ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಇದನ್ನು ನಾವು ಪಾರ್ಟ್ ಟೈಮ್ ಆಗಿ ಮಾಡ್ಬೋದು. ನಾನು ಆಗಲೇ ಹೇಳಿದೆ, ನಾವು ಜಾಬ್ಗೆ ಹೋಗ್ತಾ ಯಾವ ರೀತಿ ಟ್ರೇಡಿಂಗನ್ನು ಮ್ಯಾನೇಜ್ ಮಾಡ್ಬೋದು ಅಂತ. ಸ್ವಿಂಗ್ ಟ್ರೇಡಿಂಗಲ್ಲಿ ನಾವು ನಾರ್ಮಲಾಗಿ ಡೈಲಿ ಚಾರ್ಟನ್ನು ಯೂಸ್ ಮಾಡಿಕೊಂಡು ಸ್ವಿಂಗ್ ಟ್ರೇಡಿಂಗನ್ನು ಮಾಡುವಂಥದ್ದು. ಸೊ ಮಾರ್ಕೆಟ್ ಕ್ಲೋಸ್ ಆದ ನಂತರ ನಾವು ಅನಾಲಿಸಿಸನ್ನು ಮಾಡ್ಬೋದು. ಸೊ ಆಗ ನಾವು ಆಫೀಸಿಂದ ಬಂದಿರ್ತೀವಿ, ನಾವು ಒಂದಷ್ಟು ಸೆಟಪ್ಪನ್ನು ಐಡೆಂಟಿಫೈ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದ ನಂತರ ಅಲ್ಲಿ ಟ್ರೇಡನ್ನು ಮಾಡುವಂಥದ್ದು. ಸೊ ನಾರ್ಮಲಿ ಮಾರ್ಕೆಟ್ ಓಪನ್ ಆದ ನಂತರ ಒಂದು 15 to 30 ಮಿನಿಟ್ ಕೊಟ್ಟರೆ ನಾವು ನಮ್ಮ ಟ್ರೇಡ್ಗಲ್ಲಿ ಎಂಟ್ರಿ ಆಗ್ಬೋದು. ಅದಾದ ನಂತರ ನಾವಲ್ಲಿ ನಮ್ಮ ಸ್ಟಾಕನ್ನು ಟ್ರ್ಯಾಕ್ ಮಾಡಬೇಕು ಅಂತಿಲ್ಲ, ಮತ್ತು ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಟ್ರ್ಯಾಕ್ ಮಾಡಿದರೆ ಸಾಕಾಗುತ್ತೆ. ಯಾಕೆ, ನಾವು ನಾರ್ಮಲಿ ಡೈಲಿ ಚಾರ್ಟನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡೋದ್ರಿಂದ ಸ್ವಿಂಗ್ ಟ್ರೇಡಿಂಗಲ್ಲಿ ಸೊ ಡೈಲಿ ಚಾರ್ಟ್ನ ಕನ್ಫರ್ಮೇಷನ್ ಬೇಕಾಗುತ್ತೆ ನಮಗೆ ಟ್ರೇಡನ್ನು ಎಕ್ಸಿಟ್ ಆಗಬೇಕು ಅಂತೇಳಿ. ಸೊ ಆ ರೀಸನಿಂದ ನಾವು ಹೆಚ್ಚು ಟೈಮನ್ನು ಕೊಡಬೇಕಾಗಿಲ್ಲ. ಉಳಿದ ಟೈಮಲ್ಲಿ ನಾವು ನಮ್ಮ ಬೇರೆ ವರ್ಕನ್ನು ಮಾಡ್ತಾ ಇರ್ಬೋದು. ಸೊ ಮಾರ್ಕೆಟ್ ಓಪನಿಂಗ್ ಟೈಮ್, ಅದೇ ರೀತಿ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಒಂದಷ್ಟು ಚಾರ್ಟನ್ನು ಅನಲೈಸ್ ಮಾಡ್ಕೊಂಡು ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರು ಜಾಬನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇರುವಂಥ ಒಂದು ಬೆಸ್ಟ್ ಮೆಥಡ್ ಈ ಸ್ವಿಂಗ್ ಟ್ರೇಡಿಂಗ್. ಯಾಕೆ ಕೇಳಿದರೆ, ತುಂಬ ಕಡಿಮೆ ಟೈಮನ್ನು ಕೊಟ್ಟರೆ ಸಾಕಾಗುತ್ತೆ. ನಾವು ಇಂಟ್ರಾಡೇ ಟ್ರೇಡಿಂಗನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಮಾರ್ಕೆಟ್ 9:15ರಿಂದ 3:15ವರೆಗೂ ಓಪನ್ ಇರುತ್ತೆ. ಆ ಟೈಮಲ್ಲಿ ಮಾರ್ಕೆಟನ್ನು ನೋಡ್ತಾ ಇರಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಟ್ರೇಡನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಜಾಬನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವರಿಗೆ ಇರುವಂಥ ಬೆಸ್ಟ್ ಮೆಥಡ್ ಸ್ವಿಂಗ್ ಟ್ರೇಡಿಂಗ್. ಅದೇ ರೀತಿ ಇಲ್ಲಿ ಇಂಟ್ರಾಡೇ ಟ್ರೇಡ್ಗೆ ಕಂಪೇರ್ ಮಾಡಿದಾಗ ಸ್ಟ್ರೆಸ್ ಕಡಿಮೆ ಇರುತ್ತೆ. ಸೊ ಇಂಟ್ರಾಡೇ ಟ್ರೇಡಲ್ಲಿ ನಾವು ಒಂದು ದಿನದ ಮೂವನ್ನು ಮಾತ್ರ ಕ್ಯಾಚ್ ಮಾಡಲಿಕ್ಕೆ ನೋಡ್ತೀವಿ. ಬಟ್ ಇಲ್ಲಿ ಸ್ವಿಂಗ್ ಟ್ರೇಡಲ್ಲಿ ನಾವು ಡೈಲಿ ಚಾರ್ಟನ್ನು ಯೂಸ್ ಮಾಡ್ತೀವಿ. ಒಂದಷ್ಟು ದಿನದ ಮೂವ್ 15 ದಿನ ಇರ್ಬೋದು, 30 ದಿನ ಇರ್ಬೋದು, 2 ತಿಂಗಳು ಇರ್ಬೋದು. ಈ ರೀತಿ ಒಂದಷ್ಟು ದಿನದ ದೊಡ್ಡ ಮೂವನ್ನು ಕ್ಯಾಚ್ ಮಾಡಲಿಕ್ಕೆ ನೋಡೋದ್ರಿಂದ ನಮಗೆ ಸ್ಟ್ರೆಸ್ ಕಡಿಮೆ ಇರುತ್ತೆ. ಸೊ ನೀವು ನಿಮ್ಮ ಚಾರ್ಟ್ ಟೈಮ್ ಫ್ರೇಮನ್ನು ದೊಡ್ಡದು ಮಾಡ್ತಾ ಹೋಗಿ, ನೀವು ಇಂಟ್ರಾಡೇ ಚಾರ್ಟನ್ನು ಇಟ್ಕೊಂಡು ನೋಡಿ, ಡೈಲಿ ಚಾರ್ಟನ್ನು ಇಟ್ಕೊಂಡು ನೋಡಿ, ವೀಕ್ಲಿ ಇಟ್ಕೊಂಡು ನೋಡಿ, ಮಂತ್ಲಿ ಇಟ್ಕೊಂಡು ನೋಡಿ. ನೀವು ನಿಮ್ಮ ಚಾರ್ಟ್ ಟೈಮ್ ಫ್ರೇಮನ್ನು ದೊಡ್ಡದು ಮಾಡ್ತಾ ಹೋದಾಗ ನಿಮಗೆ ಚಾರ್ಟಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ವಾಲಟಿಲಿಟಿ ಕಮ್ಮಿ ಆದಾಗೆ ತೋರ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡೋದಕ್ಕಿಂತ ನಿಮ್ಮ ಇಂಟ್ರಾಡೇ ಚಾರ್ಟ್ಗಿಂತ ಡೈಲಿ ಚಾರ್ಟಲ್ಲಿ ನಿಮಗೆ ಟ್ರೆಂಡ್ ಬೆಟರ್ ಆಗಿ ಐಡೆಂಟಿಫೈ ಆಗುತ್ತೆ. ನೀವು ಒಂದು ದೊಡ್ಡ ಮೂವನ್ನು ರೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ. ಸೊ ಹಾಗಾಗಿ ನಿಮಗೆ ಸ್ಟ್ರೆಸ್ ಕಡಿಮೆ ಇರುತ್ತೆ, ನೀವು ಕಡಿಮೆ ಟೈಮನ್ನು ಕೊಡ್ತಾ ಇರ್ತೀರಿ. ಸ್ಕ್ರೀನ್ನ ಮುಂದೆ ಇರೋದಿಲ್ಲ, ಸ್ಕ್ರೀನ್ನ ಮುಂದೆ ಚಾರ್ಟನ್ನು ನೋಡ್ತಾ ಇರಬೇಕು ಅಂತಿಲ್ಲ. ಅದೇ ರೀತಿ ನೆಕ್ಸ್ಟ್ ಬೆನಿಫಿಟ್, ಒಂದು ಬೆಟರ್ ರಿಸ್ಕ್ ರಿವಾರ್ಡನ್ನು ನಮಗೆ ಇಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಸೊ ನಾವು 1 ವೀಕ್ to 15 ಡೇಸ್ 1 ಮಂತ್ವರೆಗೂ ಒಂದು ಟ್ರೆಂಡನ್ನು ರೈಡ್ ಮಾಡೋದ್ರಿಂದ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂತು ಅಂತೇಳಿದರೆ ಬೆಟರ್ ರಿಸ್ಕ್ ರಿವಾರ್ಡನ್ನು ಅಲ್ಲಿ ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮಗಲ್ಲಿ ಟೈಮ್ ಲಿಮಿಟ್ ಇರೋದಿಲ್ಲ. ಇಂಟ್ರಾಡೇಗಾದರೆ ನಾವು 9:30ರಿಂದ 3:15ವರೆಗೆ ಮಾತ್ರ ಒಂದು ಟೈಮ್ ಲಿಮಿಟ್ ಇರುತ್ತೆ, ಅದರೊಳಗೆ ನಮ್ಮ ಟ್ರೇಡ್ ಮುಗಿಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ಟೈಮ್ ಲಿಮಿಟ್ ಇಲ್ಲ. ಟ್ರೆಂಡ್ ಸಿಗ್ತಾ ಹೋದಾಗೆ ನಾವು ಆ ಟ್ರೆಂಡ್ ಎಷ್ಟು ದೊಡ್ಡದಿದ್ರೂ ಕೂಡ ಅದನ್ನು ರೈಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಸ್ವಿಂಗ್ ಟ್ರೇಡಿಂಗ್ನ ಒಂದು ಅಡ್ವಾಂಟೇಜ್ ಆಗುತ್ತೆ. ಅದೇ ರೀತಿ ಸ್ವಿಂಗ್ ಟ್ರೇಡಿಂಗಲ್ಲಿ ನಾವು ಒಂದಷ್ಟು ಕಡಿಮೆ ಚಾರ್ಜನ್ನು ಪೇ ಮಾಡ್ತೀವಿ. ಒಂದಷ್ಟು ಬ್ರೋಕರ್ಗಳು ಓವರ್ನೈಟ್ ಪೊಸಿಷನ್ಗಳಿಗೆ ಬ್ರೋಕರೇಜನ್ನೇ ಚಾರ್ಜ್ ಮಾಡೋದಿಲ್ಲ. ಸೊ ನೀವು ಇಂಟ್ರಾಡೇ ಮಾಡ್ತೀರಿ ಅಂತ ಹೇಳಿದ್ರೆ ಒಂದಷ್ಟು ಚಾರ್ಜಸನ್ನು ನಾವು ಬ್ರೋಕರೇಜ್ ಆಗಿ STT ಆಗಿ ಕೊಡಬೇಕಾಗುತ್ತೆ. ಬಟ್ ಈ ಚಾರ್ಜಸ್ಗಳು ಸ್ವಿಂಗ್ ಟ್ರೇಡಿಂಗಲ್ಲಿ ತುಂಬ ಕಡಿಮೆ ಆಗುತ್ತೆ. ಬ್ರೋಕರೇಜ್ ಇರೋದೇ ಇಲ್ಲ, ಒಂದಷ್ಟು ಬ್ರೋಕರ್ಗಳು ಬ್ರೋಕರೇಜನ್ನೇ ಚಾರ್ಜ್ ಮಾಡೋದಿಲ್ಲ. ಅದೇ ರೀತಿ STTಗಳು ಕೂಡ ಕಡಿಮೆ ಇದೆ. ಅದೇ ರೀತಿ ಇದರ ಡಿಸ್ಅಡ್ವಾಂಟೇಜ್ ಏನು? ಸೊ ಮೊದಲ ಡಿಸ್ಅಡ್ವಾಂಟೇಜನ್ನು ನಾವು ನೋಡಿದರೆ, ಇನ್ ಕೇಸ್ ಮಾರ್ಕೆಟ್ ಒಂದಷ್ಟು ಟೈಮ್ ನೆಗೆಟಿವ್ ಇತ್ತು ಅಂತ ಹೇಳಿ ಮೇ ಬಿ ನಮಗಲ್ಲಿ ಯಾವುದೇ ಸೆಟಪ್ ಸಿಗದೇ ಇರ್ಬೋದು. ಸೆಟಪ್ ಸಿಗದೇ ಇರೋದು ನೆಗೆಟಿವ್ ಅಲ್ಲ, ಬಟ್ ಒಂದಷ್ಟು ಟೈಮ್ ಮಾರ್ಕೆಟ್ ನೆಗೆಟಿವ್ ಇದ್ದಾಗ ಮೇ ಬಿ ನಾವು ಒಂದು ರಾಂಗ್ ಸೆಟಪ್ಗೆ ಎಂಟರ್ ಆಗಿ ಅಲ್ಲಿ ಮೇ ಬಿ ಲಾಸನ್ನು ಮಾಡ್ಕೊಳ್ಬೋದು. ಇದೊಂದು ಸ್ಮಾಲ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅದೇ ರೀತಿ ಸ್ವಿಂಗ್ ಟ್ರೇಡಿಂಗ್ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಕೊಡಬೇಕಾಗುತ್ತೆ. ಅದು ಮೇ ಬಿ ಒಂದು ಸ್ಮಾಲ್ ಡಿಸ್ಅಡ್ವಾಂಟೇಜ್ ಆಗ್ಬೋದು ಬೇರೆ ಫಾರ್ಮ್ ಆಫ್ ಟ್ರೇಡಿಂಗ್ಗೆ ಕಂಪೇರ್ ಮಾಡಿದಾಗ. ಅದೇ ರೀತಿ ನಾವು ಓವರ್ನೈಟ್ ಕ್ಯಾರಿ ಮಾಡೋದ್ರಿಂದ ಕೆಲವೊಂದು ಬಾರಿ ಏನಾಗುತ್ತೆ, ನಮ್ಮ ಸ್ಟಾಕ್ ಸ್ಪೆಸಿಫಿಕ್ ಏನಾದರೂ ಬ್ಯಾಡ್ ನ್ಯೂಸ್ ಇತ್ತು ಅಂಥೇಳಿ ಮೇ ಬಿ ಒಂದಷ್ಟು ಗ್ಯಾಪ್ ಡೌನಲ್ಲಿ ಓಪನ್ ಆಗ್ಬೋದು ಸ್ಟಾಕ್. ಆಗ ನಾವು ಯಾವ ಪ್ರೈಸಲ್ಲಿ ಎಕ್ಸಿಟನ್ನು ಆಗಬೇಕು ಅಂತಿರ್ತೀವಿ ಆ ಪ್ರೈಸಲ್ಲಿ ಎಕ್ಸಿಟ್ ಆಗಲಿಕ್ಕೆ ಆಗದೆ ಇರ್ಬೋದು.
ಇದು ತುಂಬ ರೇರ್ ಆಗಿ ಆಗುವಂಥ ಸಿಚುವೇಶನ್ ಆಗುತ್ತೆ. ಸೊ ಡಿಸ್ಅಡ್ವಾಂಟೇಜ್ ಅಂತ ಕೌಂಟ್ ಮಾಡೋದಾದ್ರೆ ಈ ಮೂರನ್ನು ನಾವು ಡಿಸ್ಅಡ್ವಾಂಟೇಜ್ ಅಂತ ಕೌಂಟ್ ಮಾಡ್ಬೋದು. ಬಟ್ ಒಬ್ಬ ಬಿಗಿನರ್ಗೆ ಬೆಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಸ್ವಿಂಗ್ ಟ್ರೇಡಿಂಗ್ ಆಗುತ್ತೆ. ಹಾಗಾದರೆ ಸ್ವಿಂಗ್ ಟ್ರೇಡಿಂಗನ್ನು ಮಾಡಲಿಕ್ಕೆ ನಮ್ಗೆ ಏನೆಲ್ಲ ಗೊತ್ತಿರಬೇಕು ಅಂತ ನೋಡೋದ್ರೆ ಬೇಸಿಕ್ಕಾಗಿ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ನ ನಾಲೆಜ್ ಇರಬೇಕಾಗುತ್ತೆ. ಚಾರ್ಟನ್ನು ಯಾವ ರೀತಿ ರೀಡ್ ಮಾಡೋದು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು ಅನ್ನೋದು ಗೊತ್ತಿರಬೇಕಾಗುತ್ತೆ. ಕ್ಯಾಂಡಲನ್ನು ಯಾವ ರೀತಿ ರೀಡ್ ಮಾಡೋದು ಅನ್ನೋದು ಗೊತ್ತಿರಬೇಕಾಗುತ್ತೆ. ಅದರ ಜೊತೆಗೆ ನಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕಾಗುತ್ತೆ. ನಾವು ಎಷ್ಟು ಸ್ಟಾಪ್ ಲಾಸನ್ನು ತೆಗೆದುಕೊಳ್ಬೇಕು, ನಮ್ಮ ಕ್ಯಾಪಿಟಲ್ ಎಷ್ಟು, ಅದಕ್ಕೆ ಅನುಗುಣವಾಗಿ ನಾವು ಎಷ್ಟು ರಿಸ್ಕನ್ನು ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಪೊಸಿಷನ್ ಸೈಜಿಂಗನ್ನು ಮಾಡೋದು ಗೊತ್ತಿರಬೇಕಾಗುತ್ತೆ. ಯಾವ ಟ್ರೇಡಲ್ಲಿ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಟೋಟಲ್ ಆಗಿ ಎಷ್ಟು ಟ್ರೇಡನ್ನು ಮಾಡಬೇಕು, ಇದನ್ನೆಲ್ಲ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಅದೇ ರೀತಿ ನಮ್ಮ ಟ್ರೇಡಿಂಗ್ ಸೈಕಾಲಜಿಯನ್ನು ನಾವು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಆದ ನಂತರ ಸ್ವಿಂಗ್ ಟ್ರೇಡಿಂಗನ್ನು ಯಾವ ಮೆಥಡನ್ನು ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು ಅಂತ ನೋಡೋದ್ರೆ ಒಂದು ಪಾಪ್ಯುಲರ್ ಮೆಥಡ್ ಇರುವಂಥದ್ದು ಬ್ರೇಕ್ಔಟ್ ಟ್ರೇಡಿಂಗ್ ಮೆಥಡ್. ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಇರ್ಬೋದು, ಚಾರ್ಟ್ ಪ್ಯಾಟರ್ನ್ ಬ್ರೇಕ್ಔಟ್ ಇರ್ಬೋದು. ಈ ಮೆಥಡನ್ನು ಯೂಸ್ ಮಾಡ್ಕೊಂಡು ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ಬೋದು. ಸೊ ಈ ಬ್ರೇಕ್ಔಟ್ ಸಿಸ್ಟಮನ್ನು ಯೂಸ್ ಮಾಡಿಕೊಂಡು ಅದರ ಜೊತೆಗೆ ನಮ್ಮ ಪೊಸಿಷನ್ ಸೈಜಿಂಗ್ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಯೂಸ್ ಮಾಡ್ಕೊಂಡು ನಾವು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಅಂದರೆ ನಾನು ಯಾವಾಗ ಎಂಟ್ರಿ ಆಗಬೇಕು, ಎಂಟ್ರಿ ಆದರೆ ಎಷ್ಟು ಕ್ವಾಂಟಿಟಿಯನ್ನು ತೆಗೆದುಕೊಳ್ಬೇಕು, ಎಷ್ಟು ಸ್ಟಾಪ್ ಲಾಸ್ ಅನ್ನು ಇಟ್ಕೊಳ್ಬೇಕು, ಎಷ್ಟು ಕ್ಯಾಪಿಟಲ್ ಅನ್ನು ಆ ಟ್ರೇಡ್ಗೆ ಹಾಕಬೇಕು ಎನ್ನುವ ಕಂಪ್ಲೀಟ್ ಆದೊಂದು ಟ್ರೇಡಿಂಗ್ ಸಿಸ್ಟಮ್ ಅನ್ನು ಡಿಸೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕನುಗುಣವಾಗಿ ನಮ್ಮ ಟ್ರೇಡನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿ ಒಂದು ಪ್ರಾಪರ್ ಆದ ಮೆಥಡ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಟ್ರೇಡಿಂಗ್ ಅನ್ನು ಮಾಡಿದ್ರೆ ಮಾತ್ರ ನಮಗೆ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಈಗ ಡಿಸ್ಕಸ್ ಮಾಡಿರುವಂಥ ಎಲ್ಲ ಟಾಪಿಕ್ನ ರಿಸೋರ್ಸ್ಗಳು ನಿಮಗೆ ಆನ್ಲೈನಲ್ಲಿ ಫ್ರೀಯಾಗಿ ಸಿಗುತ್ತೆ. ಅವುಗಳನ್ನು ಸ್ಟಡಿ ಮಾಡ್ಕೊಂಡು ನೀವು ನಿಮ್ಮದೇ ಆದೊಂದು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಡಿಸೈನ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಸರ್ಚ್ ಮಾಡಿಕೊಂಡು ಟ್ರೇಡಿಂಗ್ ಸ್ಟ್ರಾಟಜಿನ ಡಿಸೈನ್ ಮಾಡಲಿಕ್ಕೆ ನಿಮಗೆ ಬರಲಿಲ್ಲ ಅಂತ ಹೇಳಿದರೆ ನಮ್ಮ ಸ್ವಿಂಗ್ ಟ್ರೇಡಿಂಗ್ ಕೋರ್ಸ್ ಇದೆ. ಅಲ್ಲಿ ಕಂಪ್ಲೀಟಾಗಿ ಒಂದು ಪ್ರೊಫೆಷ್ನಲ್ ವೇಯಲ್ಲಿ ನಾವು ಯಾವ ರೀತಿ ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ಬೋದು, ಯಾವ ರೀತಿ ಚಾರ್ಟ್ ಟ್ರೇಡಿಂಗನ್ನು ಮಾಡ್ಬೋದು, ಯಾವ ರೀತಿ ಸ್ಟಾಕನ್ನು ಐಡೆಂಟಿಫೈ ಮಾಡೋದು, ರಿಸ್ಕ್ ಮ್ಯಾನೇಜ್ಮೆಂಟ್, ಟ್ರೇಡಿಂಗ್ ಸೈಕಾಲಜಿಯನ್ನು ಯಾವ ರೀತಿ ಮ್ಯಾನೇಜ್ ಮಾಡುವಂಥದ್ದು, ಅದೇ ರೀತಿ ಯಾವ ಸೆಟಪನ್ನು ಯೂಸ್ ಮಾಡ್ಕೊಂಡು ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡೋದು ಅನ್ನೋದನ್ನು ಡೀಟೇಲ್ ಆಗಿ ಕಲಿಸಿಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನನಗೆ ಸ್ವಿಂಗ್ ಟ್ರೇಡಿಂಗನ್ನು ಕಲೀಲಿಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಟೈಮನ್ನು ಕೊಡಲಿಕ್ಕೆ ಆಗೋದಿಲ್ಲ, ಬಟ್ ನನಗೆ ಒಂದಷ್ಟು ಸ್ವಿಂಗ್ ಟ್ರೇಡಿಂಗನ್ನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮೊಮೆಂಟಮ್ 150 ಮಾಡೆಲ್ ಪೋರ್ಟ್ಫೋಲಿಯೋವನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ನಾವು ಒಂದು ರೂಲ್ ಬೇಸ್ಡ್ ಮೆಥಡ್ ಮೂಲಕ ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತಾ ಹೋಗ್ತೀವಿ. ಅದರ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ. ನೀವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತಾ ಇದ್ರೆ ಯಾವ ಮೆಥಡನ್ನು ಫಾಲೋ ಮಾಡ್ಕೊಂಡು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಅದೇ ರೀತಿ ಸ್ವಿಂಗ್ ಟ್ರೇಡಿಂಗ್ ಕುರಿತಾದ ಇನ್ನೂ ಹೆಚ್ಚು ವಿಡಿಯೋ ಬೇಕಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.